ಪಾರ್ಟಿ ಕಟ್ಟಿದ್ರೆ ಯತ್ನಾಳ್ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ? ಇಂದಿನ ವಿಶೇಷ. ನೀವು ಹೊಡಿತಿರ್ತೀರಿ, ಹೊಡ್ಕೊತ ನೀವೇನು ಹೊಡಿತೀರಿ? ಯತ್ನಾಳ್ ಏನು ಯಶಸ್ವಿ ಆಗಬಹುದಾ? ಸಂಜೆ 6 ಗಂಟೆಗೆ ನೋಡಿರಿ. ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ, BJP ಫೋನ್ ಬರ್ತೈತಿ, JDS ಫೋನ್. ನೋಡು ಬ್ರದರ್, ನೋಡೋಣ. ನೀವೇನು ದಯವಿಟ್ಟು ಯತ್ನಾಳ್ ಹೈಲೈಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಮನುಷ್ಯ ನಿಮ್ಮ ಕಡೆ ಬರ್ಲಾಕತ್ತಾನ. ಆಟೋತನ ಮತ್ತೆ ಇದು ಚೇಂಜ್ ಮಾಡ್ತಾನೆ ಸ್ಕ್ರಿಪ್ಟ್. ಹಿಂಗೆ ಸ್ಕ್ರಿಪ್ಟ್ ಚೇಂಜ್ ಮಾಡಿ. JCB ಯಾವಾಗ ಚಾಲು ಆಗ್ತದೆ ಗೊತ್ತೇನ್ರಿ? ಇನ್ನೊಮ್ಮೆ ವಿಜಯೇಂದ್ರನ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ JCB ಚಾಲು. ಆ ಅನೌನ್ಸ್ ಆದ ಮರುದಿವಸ ಚಾಲು ಹೊಸ ರಾಜಕೀಯ ಪಕ್ಷ. ಕೆಲವೊಂದು ನಿಮ್ಮದೇ ಅಲ್ಲ, ನಿಮ್ಮ ನೀವು ಹಿಂದೆ BJPಯಲ್ಲಿ ಇದ್ದಾಗ BJPಯಲ್ಲಿದ್ದಂಥ ಭಾಳಷ್ಟು ನಾಯಕರು BJP ಹೈಕಮಾಂಡ್ ನಿಮಗೆ ಹೇಳ್ರೆ, ನಮ್ಮ ಬಿಜಾಪುರ 8 ಮಂದಿ MP ಅದಾರೆ, 25 ಮಂದಿ ಇದ್ದಾರೆ. 23 ಮಂದಿ ನನ್ನ ಕಡೆ ಅದಾರೆ. 60 ಮಂದಿ ಏನು ML ಅದಾರಲ್ಲ, 55 ಮಂದಿ ನನ್ನ ಕಡೆ ಅದಾರೆ. ಯತ್ನಾಳ್ ಸಂಪರ್ಕ ಅದಾರ, ಮಾತಾಡ್ತಾರೆ. ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡ್ ಅವ್ರನ್ನ ಹೊರಗೆ ಹಾಕಿ ಇರ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ಕೂಡ. ದಿಲ್ಲಿಯವರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡ್ದವ್ರು ಕೇಳ್ತಾರೆ, ಅವ್ರು ಯತ್ನಾಳ್ ಹೊರಗೆ ಹಾಕಿದ್ದು ಚಲೋ ಆಯಿತು ಕೆಟ್ಟ ಆಯ್ತು ಕೇಳ್ತಾರೆ. ಬಹುತ್ ಬುರಾ ಹೋಗ್ಯ ಸರ್ ಅಂತಾರೆ. ಬಹುತ್ ಬಾವು. ನಾವೆಲ್ಲ ಮಠಾಧೀಶರಿಗೆ ನಾನು ಒಂದು ಮಾತು ಹೇಳ್ತೀನಿ, ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು, ಪಾದ ಪೂಜೆ ಮಾಡಬಾರ್ದು ಅಂತ ಹೇಳ್ಯಾರ. ಅದಕ್ಕೆ ನಿಮ್ಯಾಗ ನೀವು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಕತ್ತಾರೆ ಕರ್ನಾಟಕದಾಗ, ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗು. ನೀವು ನಿಜವಾದ ಬಸವ ಅಭಿಮಾನಿಗಳಿದ್ರಿ. ಇಲ್ಲ ನಾಟಕ ಕಂಪ್ನಿ ಇದು ಇತ್ತಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ, ನಿಮ್ಯಾಗ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ ಒಡೆಯವರು ಪಾದ ಪೂಜೆಗೆ ಅನರ್ಹರು. ಸನಾತನ ಧರ್ಮದ ಡ್ರೆಸ್ ಇದೆ, ಅದು ಕ್ಯಾವಿ. ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲಿಗೆ ಕ್ಯಾವಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೇನು ಹೊಡಿತಾರಲ್ಲ ಶಂಕ, ಅವ್ರ ಹಸಿರು ಅಂಗಿ ಹಾಕೊಂಡು ಅಡ್ಡಾಡ್ಬೇಕು.